ಸುವರ್ಣ ನ್ಯೂಸ್ ನಲ್ಲಿ ಮತ್ತೊಂದು ಸುದ್ದಿ ಸ್ಫೋಟಗೊಂಡಿದೆ. ಅನನ್ಯ ಭಟ್ ಫೋಟೋ ಸೃಷ್ಟಿ ರಹಸ್ಯ ಬಟ ಬಯಲಾಗಿದೆ. ಅನನ್ಯ ಭಟ್ ಫೋಟೋ ಸೃಷ್ಟಿ ಹಿಂದಿದೆ ಆ ಗ್ಯಾಂಗ್. ಸುವರ್ಣ ನ್ಯೂಸ್ ಸರಣಿ ವರದಿ ಬಳಿಕ ಆ ಗ್ಯಾಂಗ್ ಶೇಕ್ ಆಗಿದೆ. ಫೇಕ್ ಫೋಟೋ ಸೃಷ್ಟಿಗೆ ನಡೆದಿತ್ತು ಸೀಕ್ರೆಟ್ ಮೀಟಿಂಗ್. ಆ ಸೀಕ್ರೆಟ್ ಮೀಟಿಂಗ್ ನಲ್ಲಿ ಆಗಿದ್ದೇನ್ ಗೊತ್ತಾ? ಫೋಟೋ ಸೃಷ್ಟಿಗೆ ಐಡಿಯಾ ಕೊಟ್ಟವರು ಯಾರು? ಸುಜಾತಾ ಬಿಡುಗಡೆ ಮಾಡಿದ ಫೋಟೋ ಸಿಕ್ಕಿದ್ಯಲ್ಲಿ ಈ ಎಲ್ಲದರ ಬಗೆಗಿನ ಕಂಪ್ಲೀಟ್ ಡೀಟೇಲ್ ಸೀಕ್ರೆಟ್ ಅನ್ನ ಸುವರ್ಣ ನ್ಯೂಸ್ ರಿವೀಲ್ ಮಾಡಿದೆ. ಸುವರ್ಣ ನ್ಯೂಸ್ ನಲ್ಲಿ ಮತ್ತೊಂದು ಸುದ್ದಿ ಸ್ಫೋಟಗೊಂಡಿದೆ. ಅನನ್ಯ ಭಟ್ ಫೋಟೋ ಸೃಷ್ಟಿ ರಹಸ್ಯವನ್ನ ಸುವರ್ಣ ನ್ಯೂಸ್ ಬಟ್ಟ ಬಯಲು ಮಾಡಿದೆ. ಅನನ್ಯ ಭಟ್ ಫೋಟೋದ ಹಿಂದಿದೆ ಆ ಗ್ಯಾಂಗ್. ಸುವರ್ಣ ನ್ಯೂಸ್ ಸರಣಿ ವರದಿ ಬಳಿಕ ಆ ಗ್ಯಾಂಗ್ ಶೇಕ್ ಆಗಿದೆ. ಫೇಕ್ ಫೋಟೋ ಸೃಷ್ಟಿಗೆ ನಡೆದಿತ್ತು ಸೀಕ್ರೆಟ್ ಮೀಟಿಂಗ್. ಆ ಸೀಕ್ರೆಟ್ ಮೀಟಿಂಗ್ ಅಲ್ಲಿ ಹಾಗಾದ್ರೆ ಆಗಿದ್ದೇನ್ ಗೊತ್ತಾ? ಎಲ್ಲದರ ಕಂಪ್ಲೀಟ್ ಸೀಕ್ರೆಟ್ ಅನ್ನ ಸುವರ್ಣ ನ್ಯೂಸ್ ರಿವೀಲ್ ಮಾಡಿದೆ. ಫೇಕ್ ಫೋಟೋ ಸೂತ್ರಧಾರ ಎಂಡಿ ಸಮೀರ್ ಅನ್ನೋದು ಗೊತ್ತಾಗಿದೆ. ಸಮೀರ್ ಕೊಟ್ಟ ಐಡಿಯಾದಿಂದಲೇ ಹಳೆ ಫೋಟೋವನ್ನ ಸೃಷ್ಟಿ ಮಾಡಿತ್ತು ಈ ಗ್ಯಾಂಗ್. ಅನನ್ಯ ಭಟ್ ಇಲ್ಲ ಎಂಬ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಹಳೆ ಫೋಟೋಗೆ ಹೊಸ ಕಥೆಯನ್ನ ಸೃಷ್ಟಿಸಿತ್ತು ಈ ಗ್ಯಾಂಗ್. ಸುವರ್ಣ ನ್ಯೂಸ್ ವರದಿ ಬಂದಲ್ಲೇ ಆ ಗ್ಯಾಂಗ್ ಒತ್ತಡಕ್ಕೆ ಸಿಲುಕಿತ್ತು. ತಾತ್ಕಾಲಿಕವಾಗಿ ನಂಬಿಸಲು ಒಂದು ಫೋಟೋ ಕಥೆ ಕಟ್ಟಿತ್ತು ಈ ಗ್ಯಾಂಗ್. ಫೇಕ್ ಫೋಟೋದ ಸೂತ್ರಧಾರ ಎಂಡಿ ಸಮೀರ್. ಸಮೀರ್ ಕೊಟ್ಟ ಐಡಿಯಾದಿಂದ ಹಳೆ ಫೋಟೋವನ್ನ ಈ ಗ್ಯಾಂಗ್ ಸೃಷ್ಟಿಸಿತ್ತು. ಅನನ್ಯ ಭಟ್ ಇಲ್ಲ ಅನ್ನೋದನ್ನ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಈ ವರದಿ ಬೆನ್ನಲ್ಲೇ ಹೊಸ ಕಥೆಯನ್ನ ಈ ಗ್ಯಾಂಗ್ ಕ್ರಿಯೇಟ್ ಮಾಡಿತ್ತು. ಯಾರು ಪತ್ತೆ ಮಾಡಲು ಸಾಧ್ಯವಾಗದ ಫೋಟೋವನ್ನ ಕ್ರಿಯೇಟ್ ಮಾಡೋಕೆ ಮುಂದಾಗಿತ್ತು ಈ ಗ್ಯಾಂಗ್. ಸಂಬಂಧಿಕರಿಲ್ಲದ ಫೋಟೋವನ್ನ ಗ್ಯಾಂಗ್ ರಿಲೀಸ್ ಮಾಡಿತ್ತು. 18 ವರ್ಷದ ಹಿಂದೆ ಸತ್ತ ವಾಸಂತಿ ಫೋಟೋವನ್ನ ಈ ಗ್ಯಾಂಗ್ ರಿಲೀಸ್ ಮಾಡಿತ್ತು. ವಾಸಂತಿ ಫೋಟೋ ರಿಲೀಸ್ ಅನ್ನ ಮಾಡಿತ್ತು ಗ್ಯಾಂಗ್. ಗ್ಯಾಂಗ್ಗೆ ಎಂಡಿ ಸಮೀರ್ ಹಲವು ಷರತ್ತುಗಳನ್ನ ಹಾಕಿದ್ದ. ಸಿಕ್ಕಿ ಹಾಕಿಕೊಳ್ಳದಂತೆ ಪ್ಲಾನ್ ಮಾಡಿದ್ದ ಎಂಡಿ ಸಮೀರ್. ಈ ಫೋಟೋ ಹಿಂದಿನ ಮಾಸ್ಟರ್ ಮೈಂಡ್ ಎಂಡಿ ಸಮೀರ್. ಯಾರೂ ಪತ್ತೆ ಮಾಡಲು ಸಾಧ್ಯವಾಗದ ಫೋಟೋವನ್ನ ಸೃಷ್ಟಿ ಮಾಡೋದಕ್ಕೆ ಹುನ್ನಾರ ಕ್ರಿಯೇಟ್ ಮಾಡಿದ್ರು ಈ ಗ್ಯಾಂಗ್. ಈ ಗ್ಯಾಂಗ್ ನ ರೂವಾರಿ ಎಂಡಿ ಸಮೀರ್. 18 ವರ್ಷಗಳ ಹಿಂದೆ ವಾಸಂತಿ ಅನ್ನೋರು ಸತ್ತಿದ್ರು. ಅವರ ಫೋಟೋವನ್ನ ಅನನ್ಯ ಭಟ್ ಅಂತ ಸುಜಾತಾ ಭಟ್ ಅವರ ಕೈಯಿಂದ ರಿಲೀಸ್ ಮಾಡಿಸಿದ್ರು. ಸಂಬಂಧಿಕರಿಲ್ಲದ ಫೋಟೋವನ್ನ ರಿಲೀಸ್ ಮಾಡಿಸಿತ್ತು ಈ ಗ್ಯಾಂಗ್. ವಾಸಂತಿ ಫೋಟೋವನ್ನ ರಿಲೀಸ್ ಮಾಡಿ ಅನನ್ಯ ಭಟ್ ಅಂತ ಬಿಂಬಿಸಿತ್ತು. ಸಿಕ್ಕಿ ಹಾಕಿಕೊಳ್ಳದಂತೆ ಪ್ಲಾನ್ ಮಾಡಿಸಿದ್ದ ಎಂಡಿ ಸಮೀರ್. ಈ ಗ್ಯಾಂಗ್ಗೆ ಎಂಡಿ ಸಮೀರ್ ಹಲವು ಷರತ್ತುಗಳನ್ನ ಹಾಕಿದ್ದ. ಈ ಫೋಟೋ ಹಿಂದಿನ ಅಸಲಿ ಮಾಸ್ಟರ್ ಮೈಂಡ್ ಎಂಡಿ ಸಮೀರ್. ಯಾರೂ ಪತ್ತೆ ಮಾಡಲು ಸಾಧ್ಯವಾಗದಂತೆ ಫೋಟೋವನ್ನ ಕ್ರಿಯೇಟ್ ಮಾಡಿದ್ದ. ಹಾಗಾದ್ರೆ ಒಂದು ಫೋಟೋ ಸೃಷ್ಟಿಗೆ ಏನೆಲ್ಲ ಷರತ್ತು ಹಾಕಲಾಗಿತ್ತು? ಬದುಕಿರುವವರ ಫೋಟೋ ಆಗಿರಬಾರ್ದು. ಸತ್ತು ತುಂಬಾ ವರ್ಷ ಆಗಿರುವ ಹುಡುಗಿ ಫೋಟೋ ಬೇಕಾಗಿತ್ತು. ಆ ಫೋಟೋ ಗುರುತಿಸಿ ಹೇಳೋರು ಇರಬಾರ್ದು. ಅಂತವರ ಫೋಟೋ ಬೇಕು ಅಂತ ಸಮೀರ್ ಷರತ್ತು ಹಾಕಿದ್ದ. ಇಂಟರ್ನೆಟ್ ಅಲ್ಲಿ ಇದ್ರ ಬಗ್ಗೆ ಹಲವು ಫೋಟೋಗಳನ್ನ ಈ ಗ್ಯಾಂಗ್ ಹುಡುಕಿತ್ತು. ಗೂಗಲ್ ಸರ್ಚ್ ನಲ್ಲಿ ಸಿಕ್ಕಿ ಬೀಳುವ ಆತಂಕ ಕೂಡ ಇತ್ತು. ಇಂಟರ್ನೆಟ್ ಫೋಟೋ ಪ್ಲಾನ್ ಅನ್ನ ಈ ಗ್ಯಾಂಗ್ ಕೈ ಬಿಟ್ಟಿತ್ತು. ಹಲವು ಫೋಟೋಗಳನ್ನಿಟ್ಕೊಂಡು ಈ ಟೀಮ್ ಚರ್ಚೆ ಕೂಡ ಮಾಡಿತ್ತು. ಆದ್ರೆ ಆ ಯಾವ ಫೋಟೋಗಳು ಬೇಡ ಅಂತ ಸಮೀರ್ ಹೇಳಿದ್ದ. ಇಂಟರ್ನೆಟ್ ಅಲ್ಲಿ ಗೊತ್ತಾಗಬಾರ್ದು. ಗೂಗಲ್ ಸರ್ಚ್ ನಲ್ಲಿ ಸಿಕ್ಕಿ ಬೀಳೋ ಆತಂಕ ಇತ್ತು. ಒಂದು ಫೋಟೋ ಸೃಷ್ಟಿಗೆ ಸಾಕಷ್ಟು ಷರತ್ತುಗಳನ್ನ ಹಾಕಿದ್ದ ಈ ಎಂಡಿ ಸಮೀರ್. ಬದುಕಿರಬಾರ್ದು, ಸತ್ತು ತುಂಬಾ ವರ್ಷಗಳಾಗಿರ್ಬೇಕು, ಯಾರು ಕೂಡ ಸಂಬಂಧಿಕರು ಇರಬಾರ್ದು, ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಿದ್ರು ಕೂಡ ಡೀಟೇಲ್ಸ್ ಸಿಗಬಾರ್ದು ಅನ್ನೋದನ್ನ ಎಂಡಿ ಸಮೀರ್ ಷರತ್ತುಗಳನ್ನ ಹಾಕಿದ್ನಂತೆ. 20 ರಿಂದ 22 ವರ್ಷದ ಹುಡುಗಿ ಫೋಟೋಗಾಗಿ ಹುಡುಕಾಟ ನಡೆಸಿತ್ತು ಈ ಗ್ಯಾಂಗ್. ಈಗೆಲ್ಲ ಗೂಗಲ್ ಸರ್ಚ್ ಮಾಡಿದ್ರೆ
ಆ ಫೋಟೋದ ಡೀಟೇಲ್ಸ್ ಸಿಗುತ್ತೆ. ಗೂಗಲ್ ಸ್ಕ್ಯಾನ್ ಮಾಡಿದ್ರೆ ಫೋಟೋ ಡೀಟೇಲ್ಸ್ ಸಿಗುತ್ತೆ. ಇದ್ರ ಬಗ್ಗೆ ಅರಿವಿದ್ದಂತಹ MD ಸಮೀರ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗಬಾರ್ದು ಅಂತ ಹೇಳಿ ತನ್ನದೇ ಆದಂತಹ ಷರತ್ತುಗಳನ್ನ ಹಾಕಿದ್ನಂತೆ. ಬದುಕಿರಬಾರ್ದು, ಸತ್ತು ತುಂಬಾ ವರ್ಷ ಆಗಿರಬೇಕು, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಸಿಗಬಾರ್ದು ಅನ್ನೋದನ್ನ ಈ MD ಸಮೀರ್ ಷರತ್ತು ಹಾಕಿದ್ದ. ಇನ್ನು ರಂಗಪ್ರಸಾದ್ ಸೊಸೆ ಫೋಟೋವನ್ನ ಸುಜಾತ ಹುಡುಕಿ ಕೊಟ್ಟಿದ್ರು. ವಾಸಂತಿ ಫೋಟೋವನ್ನೇ ಅನನ್ಯ ಅಂತ ಬಿಂಬಿಸಿದ್ರು ಸುಜಾತ. ರಂಗಪ್ರಸಾದ್ ಹಾಗೂ ವಾಸಂತಿ ಪತಿ ಸತ್ತಿದ್ದೇ ಇವರಿಗೆ ಅಸ್ತ್ರವಾಗಿತ್ತು. 2007ರಲ್ಲಿ ವಾಸಂತಿ ಮೃತಪಟ್ಟಿದ್ರು. ಅವರ ಫೋಟೋವನ್ನ ಈ ಗ್ಯಾಂಗ್ ರಿಲೀಸ್ ಮಾಡಿಸಿತ್ತು ಸುಜಾತ ಭಟ್ ಅವ್ರ ಕೈಲಿ. ಹಳೆ ಫೈಲ್ ನಲ್ಲಿದ್ದ ಫೋಟೋವನ್ನ ಸುಜಾತ ಅವರು ತೋರಿಸಿದ್ರು. ಇದು ನನ್ನ ಮಗಳು ಅನನ್ಯ ಭಟ್ ಫೋಟೋ ಅಂತ. ಹಳೆ ಫೋಟೋ ತೋರಿಸಿ ಈಗ ಈ ಗ್ಯಾಂಗ್ ಸಿಕ್ಕಾಕೊಂಡಿದೆ. ಸುವರ್ಣ ನ್ಯೂಸ್ ಅನನ್ಯ ಭಟ್ ಸುಜಾತ ಭಟ್ ಹಿಂದಿನ ಅಸಲಿ ಸತ್ಯವನ್ನ ರಿವೀಲ್ ಮಾಡಿದ ಬೆನ್ನಲ್ಲೇ ಮತ್ತೊಂದು ಪ್ಲಾನ್ ಮಾಡಿದ್ದ ಈ ಗ್ಯಾಂಗ್ ನಕಲಿ ಫೋಟೋವನ್ನ ಅಂದ್ರೆ ವಾಸಂತಿ ಫೋಟೋವನ್ನ ಅನನ್ಯ ಭಟ್ ಫೋಟೋ ಅಂತ ಬಿಂಬಿಸೋಕೆ ಹೋಗಿ ಇವತ್ತು ಸಿಕ್ಕಿ ಬಿದ್ದಿದ್ದಾರೆ. 2007ರಲ್ಲಿ ಮೃತಪಟ್ಟಿದ್ರು ವಾಸಂತಿ. ಅವರ ಫೋಟೋವನ್ನ ಇಟ್ಕೊಂಡು ಇದು ನನ್ನ ಮಗಳು ಅನನ್ಯ ಭಟ್ ಅಂತ ಸುಜಾತ ಭಟ್ ರಿಲೀಸ್ ಮಾಡಿದ್ರು. ರಂಗಪ್ರಸಾದ್ ಸೊಸೆ ಆಗಿದ್ರು. ವಾಸಂತಿ ಫೋಟೋವನ್ನೇ ಅನನ್ಯ ಭಟ್ ಅಂತ ಸುಜಾತ ಭಟ್ ರಿಲೀಸ್ ಮಾಡಿದ್ರು. 2007ರಲ್ಲಿ ವಾಸಂತಿ ಅವರು ಸತ್ತಿದ್ರು. ಸತ್ತವರ ಫೋಟೋವನ್ನು ಕೂಡ ಈ ಗ್ಯಾಂಗ್ ತಮ್ಮ ಅಸ್ತ್ರವನ್ನಾಗಿ ಬಳಸಿಕೊಂಡಿತ್ತು. ರಂಗಪ್ರಸಾದ್ ಸೊಸೆ ಫೋಟೋವನ್ನ ಸುಜಾತ ಹುಡುಕಿದ್ರು. ವಾಸಂತಿ ಫೋಟೋವನ್ನೇ ತನ್ನ ಮಗಳು ಅನನ್ಯ ಭಟ್ ಅಂತ ಸುಜಾತ ಭಟ್ ಬಿಂಬಿಸಿದ್ರು. ರಂಗಪ್ರಸಾದ್ ಹಾಗೂ ವಾಸಂತಿ ಪತಿ ಸತ್ತಿದ್ದೇ ಇವರಿಗೆ ಅಸ್ತ್ರವಾಗಿತ್ತು. 2007ರಲ್ಲೇ ವಾಸಂತಿ ಮೃತಪಟ್ಟಿದ್ರು. ಆದ್ರೆ ಸುಜಾತ ಭಟ್ ಹೇಳಿದ್ರು 2003ರಲ್ಲೇ ನನ್ನ ಮಗಳು ಕಾಣೆಯಾಗಿದ್ಲು ಅಂತ. ಆದ್ರೆ ವಾಸಂತಿ ಈ ಅನನ್ಯ ಭಟ್ ಅಂತ ಏನು ಸುಜಾತ ಭಟ್ ಫೋಟೋ ತೋರಿಸಿದ್ರು, ಆ ವಾಸಂತಿ ಸತ್ತಿರೋದು 2007ರಲ್ಲಿ. ಹಳೆ ಫೈಲ್ ನಲ್ಲಿದ್ದ ಫೋಟೋವನ್ನ ಸುಜಾತ ತೋರಿಸಿದ್ರು. ನನ್ನ ಮಗಳು ಅನನ್ಯ ಭಟ್ ಅಂತ ಫೋಟೋ ತೋರಿಸ್ತೀನಿ, ನನ್ನ ಮಗಳನ್ನ ಹುಡುಕಿ ಕೊಡ್ತೀರಾ, ಹುಡುಕಿ ಕೊಡಕ್ ಸಾಧ್ಯನಾ ಅನ್ನೋ ಮಾತನ್ನ ಮಾತಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.